ನಾವು ಕೂತುಕೊಂಡು ಹೇಳ್ತಾ ಇದ್ದೇವೆ ಭಗವಂತಾಮಣನ, ಭಗವಂತ ಪಾಂಡುರಂಗ ವಿಠಲ ಇಲ್ಲಿ ನಿಂತುಕೊಂಡು ಕೇಳ್ತಾ ಇದ್ದಾರೆ. ಸತ್ಯ ಅದು. ನಾವು ನಿಂತುಕೊಂಡು ಭಗವಂತ ನಾವು ಹೇಳ್ತೇವೋ, ನಮ್ಮ ತಂದೆಯಂತೆ ಡಾನ್ಸ್ ಆಡಕ್ಕೆ ನಮಗೆ ಗೊತ್ತಿಲ್ಲ, ನರ್ತನ ಮಾಡ್ಲಿಕ್ಕೆ ನಿಂತುಕೊಂಡು ಹೇಳ್ತೇವೆ. ಪಾಂಡುರಂಗ ಹೇಳ್ತಾನೆ, ನೀ ನಿಂತುಕೊಂಡು ಹೇಳಪ್ಪ, ನಾನು ನರ್ತನ ಆಡ್ತೇನೆ ಅಂತ. ನಾವೇ ನರ್ತನ ಆಡಿದರೆ ಭಗವಂತನ ಆಲಿಂಗನ ಮಾಡಿಕೊಳ್ತಾನೆ. ನಮ್ಮ ಆ ಅನುಭವ ನಮಗೆ ಗೊತ್ತಿಲ್ಲ, ಭಗವಂತ ನಮ್ಮನ್ನ ಆಲಿಂಗನ ಮಾಡಿಕೊಳ್ಳುತ್ತಾನೆ. ಅನುಭವ ಗೊತ್ತಿಲ್ಲ, ಸುಲಭನೋ ಹರಿ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಇಲ್ಲ ಸ್ವಾಮಿ, ನಮಗೆ ಕೆಲಸ, ಫೀಸು, ಉದ್ಯೋಗ, ಮನ, ಅಡಿಗೆ, ಮಕ್ಕಳನ್ನ ನಿರ್ದೇಶಿಸಬೇಕು ಅಷ್ಟೇ ಹೇಳಿದ್ರು. ಮಕ್ಕಳನ್ನ ನಿರ್ದೇಶಿಸೇ ಬಂದೆ ಅಂತ ಮಗನ. ಆಗ ಭಗವನ್ ನಾಮ ಹೇಳಕ್ಕೆ ಗೊತ್ತೇ ಇಲ್ಲ ಅಂತ ಮಕ್ಕಳು ಆಡಿಸುವಾಗ ಹೇಳುವುದು ಜಗನ್ನಾಥದಾಸರು ಹರಿನಾಮ ಸಂಕೀರ್ತನ ನಾಮ ಸಂಕೀರ್ತನ ಸಂಧಿಯಲ್ಲಿ ಕೇಳೋಣ. ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕುವಾಗ ಆಕಳಿಸುತ್ತಲಿ ದೇವಕಿ ತನಯನ ನೆನೆಬುತಿಹ ನರಸಿಕ್ಕನು ಯಮದೂತರಿಗೆ ಆವಲ್ಲಿ ನೋಡಿದರು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮಕ್ಕಳಾಡಿಸುವಾಗ, ಅಡಿಗೆ ಮಾಡುವಾಗ, ಗುಡ್ಡ ಹೊಯ್ಯುವಾಗ, ಆಫೀಸಲ್ಲಿ ಕಂಪ್ಯೂಟರ್ಲಿ ಕೆಲಸ ಮಾಡುವಾಗ, ವಾಕಿಂಗ್ ಹೋಗುವಾಗ ಯಾವಾಗಲೂ ಭಗವನ್ನಾಮ ನೆನೆಯಬಹುದು. ನಾ ದೇಶ ಕಾಲ ನಿಯಮ ಅಂತ ಭಗವನ್ನಾಮ ಸಂಕೀರ್ತನೆ ಹೇಳಕ್ಕೆ ನಾ ದೇಶ ಕಾಲ ನಿಯಮ, ಇಲ್ಲಿ ತನಕ ಹೇಳಬೇಕು ಅಂತಿಲ್ಲ. ಮಲಮೂತ್ರ ವಿಸರ್ಜನ ಮಾಡಬಹುದು ಹೇಳ್ಬಹುದು ಭಗವನ್ನಾಮ. ನಾ ದೇಶ ಕಾಲ ನಿಯಮ ಹಾಸಿಲಿ ಮಡಿಕೊಂಡಾನಲ್ಲ, ಜಪ ಮಾಡ್ಲಿಕ್ಕೆಲ್ಲ ಸಂಧ್ಯಾವನ ಮಾಡಬಾರದು, ಅಲ್ಲಿ ಕೂತ್ಕೊಂಡು ಗಾಯತ್ರಿ ಹೇಳಬಾರದು, ಭಗವನ್ನಾಮ ಗೋವಿಂದ ಹೇಳಬಾರದೆ. ಹೇಳಬಹುದು ಅಲ್ಲ, ಹೇಳಬೇಕು ಅಂತಾರೆ. ಹೇಗೆ ಹೇಳಬೇಕು? ದಾಸರು ಹೇಳಿದ್ರು ಹೇಗೆ ಹೇಳಬಾರದು ಅಂತಾರೆ. ಹೇಳುವಾಗಲಿ, ತಿರುಗುತ್ತಲಿ, ಬೀಳುವಾಗಲಿ, ಕೆಳಗೆ ಬಿದ್ದರೆ ಕೂಡ ಹೇಳಿ ಅಂತ. ಧನ್ವಂತರಿ ಪರಮಾತ್ಮನ ಹೇಗೆ ಚಿಂತನೆ ಮಾಡಬೇಕು, ಹೇಗೆ ಹೇಳಬೇಕು ಅಂತ ತನ್ನ ಧನ್ವಂತರಿ ಸುಳಾದಿಯಲ್ಲಿ ವಿಜಯದಾಸರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಕೇಳೋಣ. ಏಳುವಾಗಲಿ ಮತ್ತೆ ತಿರುಗುತ್ತಲಿ, ಬೀಳುವಾಗಲಿ ನಿಂತು ಕುಳ್ಳಿರುವಾಗಲಿ, ಹೇಳುವಾಗಲಿ ಮಾತು ಕೇಳುವಾಗಲಿ, ಕರೆದು ಹೇಳುವಾಗಲಿ ಹೋಗಿ ಸತ್ಕರ್ಮ ಮಾಡುವಾಗಲಿ, ಭೋಜನ ತಟಕ ಸಮ್ಮೇಳವಾಗಲಿ ನಿಂತು ಪುತ್ರಾದಿಗಳನ್ನೊಡನೆ ಕೆಳವಾಗಿ ಮನುಜ ಮರೆಯದೆ ನಿನ್ನಯ ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು ಒಮ್ಮೆ ಕಾಲದಲ್ಲಿ ಸ್ಮರಿಸಿದರೆ ಯಮಗೆ ವ್ಯಾಳಗೆ ಭೀಮ ನವಬೀಜ ಪರಿಹಾರ ನೀಲಮೇಘ ಶ್ಯಾಮ ವಿಜಯ ವಿಠಲರೇಯ ಬಾಲಗ ಕೊಡುವನು ಮುಕ್ತರ ಸಂಗದಲ್ಲಿ.